ನೀವು ಹೇಳಿ ಹಾ ಫೌಂಡರ್ ಯಾರೋ ಇಲ್ಲ ಅವ್ರ ಇನ್ಸ್ಟಿಂಕ್ಟ್ ಅಲ್ಲೇ ಮುಂದೆ ಹೋಗಿ ಹ್ಮ್. ನಿಮ್ಮ ಅಸೆಸ್ಮೆಂಟ್ ವಿರುದ್ಧ ಆಗಿದ್ದಿದೆಯಾ? ಓ ಸುಮಾರಿದೆ. ಅದು ನನಗೆ ತುಂಬಾ Example ನನ್ನ ಆಸ್ ಹೇಳ್ಬೋದಾ? ಅ ಫೌಂಡರ್ ಎಕ್ಸ್ಪೀರಿಯನ್ಸ್ ನನಗೆ ಹೈಮೈಂಡ್ಸ್ ಕಟ್ಟಿದ ಖುಷಿಕ್ಕಿಂತ ಈ ಫೌಂಡರ್ ಜೊತೆ ಕೆಲಸ ಮಾಡಿರೋ ಖುಷಿ ಜಾಸ್ತಿ ಇದೆ. ಒಂದು ಬಿಗ್ ಬಾಸ್ಕೆಟ್ ಎಕ್ಸಾಂಪಲ್ ತಗೊಂತೀನಿ. ಹೋಪ್ಫುಲಿ ಸುಧಾಕರ್ ಇದನ್ನ ಮೈಂಡ್ ಮಾಡಲ್ಲ. ಒಂದು ಇವರು ರವಿಶಂಕರ್ ಅವತ್ತು ಹೇಳ್ದಂಗೆ ಎಲ್ಲಾ ಕಂಪ್ನಿ ಸ್ಟಾರ್ಟ್ಅಪ್ಸ್ ಆನ್ ಬೋರ್ಡ್ ಮಾಡ್ಬೇಕಾದ್ರೆ ಎಂತದ್ದು ಇವತ್ತಿನಗೆ ಅದು ದೊಡ್ಡ ಕಂಪ್ನಿ ಎಲ್ಲರಿಗೂ ಗೊತ್ತು. ಹಾಗೆ ಯಾವ್ದಪ್ಪ ಬಿಗ್ ಬಾಸ್ಕೆಟ್ ಅಂತ ಗಣೇಶ್ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಹಂಗಾಗಿ ಏನೋ ಕರೆಕ್ಟ್ ಒಳ್ಳೆ ಕಂಪ್ನಿನೇ ಇರಬೇಕು ಅಂತ. ಆದ್ರೂ ನಾನು ಫಸ್ಟ್ ನಮ್ಮ ಕಂಪ್ನಿನಲ್ಲಿ ಸ್ನಾಕ್ಸ್ ಆರ್ಡರ್ ಮಾಡಿ ಅದು ಆರ್ಡರ್ ಡೆಲಿವರಿ ಆದ್ಮೇಲೆ ಅವ್ರನ್ನ ಹೋಗಿ ಮೀಟ್ ಆಗಿದ್ದು. ಆದ್ರೆ ಫೌಂಡರ್ಸ್ ಮೀಟ್ ಆದಾಗ ಇವರು ಆಲ್ರೆಡಿ 2000 ಅವರು ಫ್ಯಾಬ್ ಮಾರ್ಟ್ ಮಾಡಿದ್ರು. ಹಾಗಾಗಿ ವೆರಿ ಎಕ್ಸ್ಪೀರಿಯನ್ಸ್ ಫೌಂಡರ್ಸ್, ಒನ್ ಆಫ್ ದ ಬೆಸ್ಟ್ ಟೀಮ್ ಐ ಹ್ಯಾವ್ ಸೀನ್. ಹಾಗಾಗಿ ಇವ್ರ ಜೊತೆ ನಾನು ಅವ್ರಿಗೂ ನಮ್ಮ ಎಕ್ಸ್ಪೀರಿಯನ್ಸ್ ಮತ್ತೆ ನಾವೇನ್ ಪ್ರೆಸೆಂಟೇಶನ್ ನೀವು ಕೇಳಿದ್ರಿ ನಾವೆಲ್ಲ ಈ ಮಾರ್ಕೆಟ್ ಅಸೆಸ್ಮೆಂಟ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ತಗೊಂಡು ಹೋಗ್ತೀವಿ. ನೋಡಿ ಅವ್ರಿಗೂ ಒಂದು ಖುಷಿ ಆಯ್ತು. ಓಕೆ ಕೆಲಸ ಮಾಡೋಣ ಅಂತ 2012 ಬಿಗ್ ಬಾಸ್ಕೆಟ್ ಇನ್ನೂ ಬರೀ ಯಶವಂತಪುರ್ FC ಸ್ಟಾರ್ಟ್ ಮಾಡಿರ್ಲಿಲ್ಲ, ಬರೀ ವೈಟ್ ಫೀಲ್ಡ್ ಅಲ್ಲಿ ಇದ್ರು. Now Highmind started working with Big Basket in 2012. We continue to work with them. So it has been a together journey of high growth. So 2014 ಆಲ್ಮೋಸ್ಟ್ 2-3 ವರ್ಷ ಆಗಿತ್ತು. ಈ 90 ಮಿನಿಟ್ ಡೆಲಿವರಿ ಸ್ಟಾರ್ಟ್ ಆಯ್ತು. ಇವತ್ತಿಗೆ ನಾವು ಅದನ್ನ ನಗಬೇಕು. 90 ಮಿನಿಟ್ ತುಂಬಾ ನಿಧಾನ. 90 ಮಿನಿಟ್ ಸ್ಟಾರ್ಟ್ ಆಯ್ತು. ನಾನು ಹೋಗ್ಬಿಟ್ಟು ಫೌಂಡರ್ಸ್ ಹೇಳ್ದೆ, ನೋಡಿ ನಮ್ಮ ಆಫೀಸಲ್ಲೇ ನಾವು ಇವಾಗ ಬೇರೆ ಕಂಪ್ನಿಯಿಂದ ಆರ್ಡರ್ ಮಾಡಕ್ ಹಿಡಿದ್ಬಿಟ್ಟಿದೀವಿ. ಯಾಕಂದ್ರೆ ಬಿಸ್ಕೆಟ್ ಏನಾದ್ರು ಸ್ನಾಕ್ಸ್ ಬೇಕು ಅಂದಾಗ ಟಕ್ ಅಂತ ಬರುತ್ತೆ. 90 ಮಿನಿಟ್ಸ್ ಟಕ್ ಅಂತ ಬಂದಂಗ ಅವತ್ತಿನ ಲೆಕ್ಕಕ್ಕೆ ಇದನ್ನ ಮಾಡ್ಬೇಕಲ್ವಾ ಅಂತ. ಇಲ್ಲ ಆಗಲ್ಲ, ಇದು ಇಟ್ ವಿಲ್ ಬ್ಲೀಡ್ ಆನ್ ಆಪರೇಷನ್ಸ್ ಅಂತ ಹೇಳಿದ್ರು. ವಿಚ್ ಇಸ್ ಟ್ರೂ. ವಿ ಆಲ್ ನೋ ಟುಡೇ ರೈಟ್, ಲೈಕ್ ಫ್ರಮ್ ಆಪರೇಷನಲಿ ಇವತ್ತು ಡಾರ್ಕ್ ಸ್ಟೋರ್ಸ್ ಸೊಲ್ಯೂಷನ್ ಇಸ್ ಅ ಡಿಫ್ರೆಂಟ್ ಅಪ್ರೋಚ್. ಬಟ್ ಅವತ್ತು ಹೇಳಿದ್ರು ಹಿಂಗೆ ಒಂದು 6 ತಿಂಗಳು ನಡೀತು. ನಾನು ಎಕ್ಸ್ಪ್ರೆಸ್ ಡೆಲಿವರಿ ಬೇಕು. ಒಂದಿನ ಜ್ಯೋತಿ ಬನ್ನಿ ಇಲ್ಲಿ ನಿಮ್ಗೆ ಒಂದು ಹಬ್ ಅಂಡ್ ಸ್ಪೋಕ್ ಮಾಡೆಲ್ದು ಒಂದು ಲೆಸನ್ ಕೊಡ್ಬೇಕು ನಿಮ್ಗೆ ಅಂದ್ಬಿಟ್ಟು ಒಂದು ಫುಲ್ ಲಾಜಿಸ್ಟಿಕ್ಸ್ ಲೆಸನ್ ಕೊಟ್ರು. ಆಯ್ತು ಅಂತ ಅವತ್ತಿಂದ ನಾನು ಸ್ವಲ್ಪ ಅದನ್ನ ಕಮ್ಮಿ ಮಾಡಿದೆ. ಅದು 2 ರೀತಿನೇ ಹೋಯ್ತು ನೀವು ನೋಡ್ಬೇಕು ಅಂದ್ರೆ. ಅವತ್ತಿನಿಗೆ ಅವರು ದೇ ಡಿಂಟ್ ಡೂ ಅ bleed on the books. So it's a very stably built, sustained, sustainability focused built right decision then. Right decision, not from a market capture. ಈ VC outlook inda maybe it was a slow decision. However, from a sustainable business, I think it was a right decision. Right. ಮತ್ತೆ at the right time they have brought in ಕ್ವಿಕ್ ಡೆಲಿವರಿ ಅಂಡ್ ಎವ್ರಿಥಿಂಗ್. ಅದೇ ರೀತಿ ಈವನ್ ಈ ಸುಮಾರು ಈ ರೀಚಾರ್ಜ್ ಕಂಪ್ನಿಗಳ ಜೊತೆ ಕೆಲಸ ಮಾಡಿದಾಗ ಬಿಲ್ ಪೇಮೆಂಟ್ಸ್ ಬಂತು. ಬಿಲ್ ಪೇಮೆಂಟ್ ಸ್ವಿಚ್ ಆಗೋದಕ್ಕೆ ಕನ್ಸ್ಯೂಮರ್ಗೆ ತುಂಬಾ ಅಡಚಣೆಗಳಿದ್ವು. ಇವನ್ ದೋ ಇಟ್ ವಾಸ್ ಅ ಬಿಗ್ ಡಿಮ್ಯಾಂಡ್. ಎಲ್ಲೋ ಈ ಬೆಸ್ಕಾಮ್ದು API ವರ್ಕ್ ಆಗಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ APIs ಇದ್ವು. ಆ ಥರದ್ದು ಸುಮಾರು ನೀವು ಕೇಳ್ದಂಗೆ ಎಷ್ಟೊಂದು ಕಂಪ್ನಿಗಳಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ. ಎಡ್ಟೆಕ್ ಅಲ್ಲಿ ಪರ್ಟಿಕ್ಯುಲರ್ಲಿ ನನಗೆ ಆಸ್ ಎ ಟೀಚರ್ಸ್ ಮಗಳಾಗಿದ್ದರಿಂದ ಏನು ಫಾಸ್ಟ್ ಪೇಸ್ಟ್ ಅಕ್ವಿಸಿಷನ್ ನಡೀತಿತ್ತು, ನನಗೆ ತುಂಬಾ ಹಿಂಸೆ ಆಗ್ತಿತ್ತು. ಬೈಜೂದು ಫಸ್ಟ್ ಫ್ಯೂ ಇನ್ಸ್ಟಾಲೇಷನ್ಸ್ 2014 ಅಲ್ಲಿ ಹೈಮೈಂಡ್ಸ್ ಲೆಡ್ ದ ಅಕ್ವಿಸಿಷನ್ ಫಾರ್ 2014, ಬಟ್ ಬೈ 15 ವಿ ಸ್ಟಾಪ್ಡ್ ವರ್ಕಿಂಗ್ ವಿತ್ ದೆಮ್. ಯಾಕಂದ್ರೆ ಈ ಹೈ ಪೇಸ್ಟ್ ಅಕ್ವಿಸಿಷನ್ ಅಲ್ಲಿ ಸರ್ವಿಸಿಂಗ್ ವಾಸ್ ಆಲ್ಮೋಸ್ಟ್ ಇಗ್ನೋರ್ಡ್. ಸೊ ಒಂದು ಹೈ ಗ್ರೋತ್ ಇದ್ದಾಗ ಒಂದೊಂದ್ ಕಡೆ ಆ ಡಿಸ್ಕಷನ್ ಆಗುತ್ತೆ. ಆಸ್ ಈಕ್ವಲ್ಸ್ ಯು ವಿಲ್ ಡಿಸ್ಕಸ್. ಬಟ್ ನಮ್ಮ ಇಂಡಸ್ಟ್ರಿನಲ್ಲಿ ಏನಿದೆ ಅಂದ್ರೆ, ಲಕಿಲಿ ಐ ಹ್ಯಾವ್ ಹ್ಯಾಡ್ ದ ಗುಡ್ ರೆಸ್ಪೆಕ್ಟ್ ಫ್ರಮ್ ಫೌಂಡರ್ಸ್ ಟು ಸಿಟ್ ಅಕ್ರಾಸ್ ಟೇಬಲ್ ಅಂಡ್ ಡಿಸ್ಕಸ್. ಬಟ್ ಸುಮಾರು ಸತಿ ಏನಾಗುತ್ತೆ ಅಂದ್ರೆ, ನಾವು ಒಬ್ಬ ವೆಂಡರ್ ಆಗ್ತೀವಿ. ವಿ ಆರ್ ಅನ್ ಏಜೆನ್ಸಿ, ವಿ ಆರ್ ಅ ಸರ್ವಿಸ್ ಪ್ರೊವೈಡರ್. ಸೊ ಸುಮಾರು ಸತಿ ಇದನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ಇವನ್ ಈ ಆಸ್ ಅನ್ ಏಜೆನ್ಸಿ ನಾವು ಈಗ ಸುಮಾರು ಈಗ ನಾನು 15 ವರ್ಷದಲ್ಲಿ ಒಂದು 400 ಕಂಪ್ನಿಗಳ ಜೊತೆ ಕೆಲಸ ಮಾಡಿರ್ಬೋದು. ಸೊ ಅಷ್ಟು ಎಕ್ಸ್ಪೀರಿಯನ್ಸ್ ಅಕ್ಯುಮುಲೇಟ್ ಆಗಿದ್ರು ಕೂಡ ಆ ಕಂಪನಿಯ ಎಲ್ಲ ಐಡಿಯಾಸು ನಮ್ಗೆ ಇಮ್ಮರ್ಸಿವ್ ಆಗಿ ನಾವು ತಿಳ್ಕೊಂಡಿರೋದಕ್ಕಾಗಲ್ಲ. ಫೌಂಡರ್ಸ್ control and like even thinking would be much more deep. ಸೊ ಎಲ್ಲ ಬಟ್ ಹೇಳೋದು ನಮ್ಮ ಧರ್ಮ ಅಂದಂಗೆ. ಯಾಕೆಂದ್ರೆ ಆಸ್ ಅ ಸರ್ವಿಸ್ ಪ್ರೊವೈಡರ್ ವಿ ಶುಡ್ ಸ್ಟೇಟ್ ಇಟ್.
ಈ ಪ್ರಾಡಕ್ಟ್ ಇಷ್ಟ್ರ ಮಟ್ಟಿಗೆ ಅಷ್ಟೇ ಬೆಳೆಯಕ್ಕೆ ಸಾಧ್ಯ. ಯಾಕೆಂದ್ರೆ ಈ ಎಡ್ಟೆಕ್ ಸ್ಟಾರ್ಟ್ಅಪ್ಸ್ ಏನ್ ವೇವ್ ಬಂತು, ದೇರ್ ಆರ್ ಲಾಟ್ ಆಫ್ ನಿಶ್ ಪ್ರಾಡಕ್ಟ್ಸ್. ಅದಕ್ಕೆ ಮಾರ್ಕೆಟ್ ವಾಸ್ ಲಿಮಿಟೆಡ್. ಈಗ ನಾಟ್ ಫ್ರಮ್ ಇಂಟ್ರೆಸ್ಟ್. ಈಗ ನಿಮ್ಮ ಮಕ್ಳಿಗೂ ನೀವು ಎಲ್ಲಾ ರೀತಿ ಆರ್ಟು, ಕ್ರಾಫ್ಟ್, ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ಬೇಕು ಅಂತ ಆಸೆ ಇರುತ್ತೆ. ಟೈಮ್ ಇರ್ಬೇಕಲ್ಲ. ಸ್ಕೂಲ್ಗೂ ಹೋಗ್ತಾರೆ, ಅಲ್ಲೆಲ್ಲ ಒಂದ್ ಕಡೆ ಪಾಠಕ್ಕೆ ಹೋಗ್ತಾರೆ, ಯಾವುದೋ ಒಂದು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದಾರೆ. ಆನ್ಲೈನ್ ಎಲ್ಲಿ ಮಾಡಿಸ್ತೀರಾ? ಸೊ ವ್ಯಾಲೆಟ್ ಶೇರ್ ಮತ್ತೆ ದುಡ್ಡು ವ್ಯಾಲೆಟ್ ಶೇರ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಪರ್ಸನ್ಲಿ ಎಷ್ಟು ಭಾಗ ಯಾವ್ದಕ್ ಹೋಗುತ್ತೆ ಅಂತ. ನೀವೊಂದ್ ಮನೆ ಬಾಡಿಗೆನೂ ಕಟ್ಟಬೇಕು ಅಥವಾ ಒಂದು ಸ್ಕೂಲಿಗೆ ಕಟ್ಟಬೇಕು, ಇನ್ನೊಂದೇನೋ ತಗೋಬೇಕು ಅಂತ ಅಂದಾಗ ವೆಕೇಶನ್ ಪ್ಲಾನ್ ಮಾಡ್ತೀರಾ, ಇರ್ಲಿ ಅಂತ. ಸೊ ವ್ಯಾಲೆಟ್ ಶೇರ್ ಅಸೆಸ್ಮೆಂಟ್ ಅದು ಎಲ್ಲದೂ ಈ ಅಸೆಸ್ಮೆಂಟ್ ಅಲ್ಲಿ ಬರುತ್ತೆ, ಆಡಿಟ್ ಅಸೆಸ್ಮೆಂಟ್ ಅಲ್ಲಿ.